ಪತ್ರಕರ್ತರು, ಸಾರ್ವಜನಿಕರು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರ್ತಾ ಇದೆ. ಎಲ್ಲರೂ ಕೈ ಜೋಡಿಸ್ಬಿಡಿ. ಸರ್ವಕಾರ್ಯೇಷು ಸರ್ವದಾ ಶ್ರೀ ಮಹಾಗಣಪತಿ ಸಮೇತ ಸ್ಥಪತಿ ದೇವತಾ ಅಧ್ಯಕ್ಷರು ಜೋರಾದ ಚಪ್ಪಾಳೆ ಮೂಡಿ ಬರಲಿ. ಅತ್ಯಾಧುನಿಕ ಈಜು ಸ್ವಿಮ್ಮಿಂಗ್ ಪೂಲ್ ಬರ್ತಾ ಇದೆ, ಈಜು ಕೊಳ ಬರ್ತಾ ಇದೆ. ಈ ಜಾಗದಲ್ಲಿ ಸುಮಾರು 50 ಮೀಟರ್ ಉದ್ದ. ಚಾಮರಾಜನಗರ ಜಿಲ್ಲೆಯ ಸಮಸ್ತ ಸದ್ಬಂಧುಗಳು, ಪತ್ರಿಕಾ ಪ್ರತಿನಿಧಿಗಳು ಎಲ್ಲರ ಸಮ್ಮುಖದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ಕೆ ಚಾಲನೆ ನೀಡ್ತಾ ಇದೆ. ಸರ್, ಹಾಗೇನೆ ಜೊತೆನಲ್ಲಿರ್ತಕ್ಕಂತಹ ನಮ್ಮ ಚುನಾಯಿತ ಪ್ರತಿನಿಧಿಗಳು 15 ಕೋಟಿ ಅಂದಾಜು ವೆಚ್ಚದದು. ಅದು GST ಹೋಗಿ ಸುಮಾರು 11 ಕೋಟಿಗೆ ಇವತ್ತು ಟೆಂಡರ್ ಆಗಿ ಬುದ್ಧಿ ಪೂಜೆಯನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಬಹುಶಃ ಇದು ಯಾವತ್ತೂ ನಡೀಬೇಕಾದಂಥ ಕೆಲಸಗಳು ಕಾರಣಾಂತರದಿಂದ ಇದುವರೆಗೂ ತಗೊಂಡಿದೆ. ಹಿಂದೆ ಒಬ್ಬರು ಇಲ್ಲಿ ಕೆಲಸವನ್ನು ಮಾಡ್ಕೊಂಡು ಒಂದು ಅನುದಾನವನ್ನು ಬಿಡುಗಡೆ ಮಾಡಿಸಿದ್ವಿ. ಆಗ ಅವರು ಅಷ್ಟೇ ಹೋಗಿದ್ರು. ಅಷ್ಟೇ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಪೇವಿಲೆ ನಾವು ಹಿಂದೆ ಇದನ್ನೆಲ್ಲ ಕೆಲಸ ಮಾಡಿದ್ದ. ಅವ್ನಿಗೆ ಬಿಲ್ಲನ್ನು ಕೊಟ್ಟಿದ್ವಿ, ನಾವು ಸ್ವಲ್ಪ ಕೊಡಬೇಕಾಗಿತ್ತು ಅಂತ ಕಾಣ್ತದೆ. ಆದ್ರೆ ಅವನು ಬಂದಂಥ ಕೆಲಸ ನನಗೇ ಕೊಡಬೇಕು, ನನಗೆ ಕೊಡದೇನೆ ಕೆಲಸ ಮಾಡೋಕ್ಕಿಲ್ಲ ಅಂತ ಕಡೆ ಅಗ್ದಿ ತಂದಿದ್ದ. ಅವನು ಪಾಪ ಅದರಲ್ಲಿ ಒಪ್ಪತ್ತು ಹೋಗ್ಬಿಟ್ಟು ಅವ್ನು ಮುದ್ದೇನಂತ ಇನ್ನಿಬ್ಬರು ನಿರೀತಿದ್ದಾರೆ. ಅದೇನೇ ಆಗಿಲ್ಲ, ಇವತ್ತು ಸಾಮಾನ್ಯವಾಗಿ ಈ ಸರಿ ಈ ಕ್ರೀಡಾಂಗಣದ ಸಮಗ್ರವಾದ ಎಲ್ಲ ಅಭಿವೃದ್ಧಿ ಆಗ್ತದೆ ಅಂತ ಅನ್ಕೊಂಡಿದ್ದ. ಈಗಾಗಲೇ ನಮ್ಮಲ್ಲಿ 2 ಹಾಸ್ಟೆಲ್ಗಳಾಗಿದೆ, ಒಂದು ಬಾಯ್ಸು, ಒಂದು ಪುರುಷರು, ಒಂದು ಮಹಿಳೆಯರು. ಕ್ರೀಡಾಪಟುಗಳ ಹಾಸ್ಟೆಲ್ಗಳನ್ನ ಮಾಡಿದ್ದೀವಿ. ಎಲ್ಲ ರೀತಿಯಲ್ಲಿ ಸೌಲಭ್ಯಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಎಷ್ಟು ಅನುದಾನ ಬಿಡುಗಡೆಯಾಗಿದೆ. ಇವತ್ತು ಬುದ್ಧಿ ಪೂಜೆಯನ್ನು ಮಾಡಿದ್ದೇವೆ. ಅದು ಬೇಕಾದಷ್ಟಿದೆ. ಯಾಕಂದ್ರೆ ನಾವು ಈಗಾಗಲೇ ಸುಮಾರು 110 ಕೋಟಿ ಕುಡಿಯ ನೀರು ಮಾಲಂಗಿ ಮಡುವಿನಿಂದ ಟೆಂಡರ್ ಆಗಿದೆ. ಅದು ಕೆಲಸ ಬೇರೆ ಸಣ್ಣ ಪುಟ್ಟ ಕೆಲಸ ಪ್ರಾರಂಭ ಆಗಿದೆ. ಅದು ಮೇಜರ್ ಆಗಿ ನಾವು ಮಾಲಂಗಿ ಮಡುವಿನಲ್ಲಿ ಗುದ್ಲಿ ಪೂಜೆಯನ್ನು ಮಾಡಬೇಕಾಗಿದೆ. ಮತ್ತು ಏನು ಮೊನ್ನೆ ತಾನೇ ನಮ್ಮದು UGD ಸುಮಾರು 130 ಕೋಟಿ ಟೆಂಡರ್ ಆಗಿದೆ. ಅದು ವರ್ಕ್ ಅದು ಕೆಲಸವನ್ನು ಹೀಗೆ ಚಾಮರಾಜನಗರದಲ್ಲಿ ಎಲ್ಲ ಒಂದು ಪತ್ರಿಕೆಗಳಲ್ಲಿ ಹೇಳಿಕೆಯನ್ನು ಕೊಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಮಾತ್ರ ಇರ್ತದೆ. ಹಾಗಾಗಿ ಇವತ್ತು ಏನು ನಮ್ಮ ಕ್ರೀಡಾಂಗಣದ ಸಮಗ್ರ ಅಭಿವೃದ್ಧಿ ಆಗಬೇಕಿಲ್ಲ. ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳೇ ಇಷ್ಟು ಅನುದಾನ ಬಿಡುಗಡೆ ಆಗಿದೆ. ಆದಷ್ಟು ಬೇಗನೆ ಅದನ್ನು ಪೂರ್ಣಗೊಳಿಸಿ ಕ್ರೀಡಾಪಟುಗಳಿಗೆ ಅನುಕೂಲ ಆಗುವಂತೆ ಮಾಡಿಕೊಡ್ತಾರೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈಗ ಒಂದು ಕಾರ್ಯಕ್ರಮ ಭಾಗವಹಿಸ್ತಾ ಎಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.